ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ಈ ದಿನ ನಾವು ಬೆಳಗಾವಿಯಲ್ಲಿ ನಾಳೆ ನಡೆಯುವಂತಹ ಮುಷ್ಕರಕ್ಕೆ ಮುಳಬಾಗಿಲು ತಾಲೂಕಿನಿಂದ ನಿವೃತ್ತ ನೌಕರರು ನಾವು ಸುಮಾರು 50 ಮಂದಿ ನೌಕರರು ಈ ದಿನ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ಒಂದು ಬೆಳಗಾವಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಶ್ರೀಯುತ ವಿ ಆದಿನಾರಾಯಣ ಅವರು, ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ದಾನಿಗಳು ಅವರು ನಮಗೆ ಅಭೂತಪೂರ್ವವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿಂದ ಹೋಗುವಂತ ಎಲ್ಲ ನೌಕರರಿಗೂ ಶುಭಾಶಯಗಳನ್ನು ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನ ನೀಡ್ತೀವಿ ಅನ್ನೋದನ್ನು ಹೇಳ್ತಾ, ಈ ಒಂದು ನಮ್ಮನ್ನ ಬೀಳ್ಕೊಡುಗೆ ಮಾಡೋದಕ್ಕೆ ಆಗಮಿಸಿರುವಂತಹ ನಮ್ಮ ಹಿರಿಯ ಮುಖಂಡರಾದಂತಹ ಶ್ರೀಯುತ ಆರ್ ರಾಜೇಂದ್ರ ಗೌಡರಿಗೆ ನಾನು ನಮ್ಮ ಸಂಘದ ಪರವಾಗಿ ಅಭೂತಪೂರ್ವವಂತ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂತ ಶ್ರೀಯುತ ಅಮಾನುಲ್ಲಾರವರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಶ್ರೀಯುತ ವೆಂಕಟರಮಣಪ್ಪ ಅವರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಆತ್ಮೀಯ ಮಿತ್ರರು, ಶ್ರೀಯುತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಶ್ರೀಯುತ ಜಮನಹಳ್ಳಿ ಕೃಷ್ಣರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಸತತವಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಶಿವಣ್ಣ ಅವರು ಆಗಮಿಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಒಂದು ಶುಭ ಪ್ರಯಾಣವನ್ನ ಶುಭ ಕೋರಲು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ನಿವೃತ್ತ ನೌಕರರ ಸಂಘದ ಪರವಾಗಿ ನಮ್ಮ ವೇದಿಕೆಯ ಮುಖಾಂತರ ಅಭೂತಪೂರ್ವವಾದ ವಂದನೆಗಳನ್ನ ತಿಳಿಸ್ತಾ, ಈ ಒಂದು ಪ್ರಯಾಣ ಸುಖಕರವಾಗಿರ್ಲಿ ಅಂತೇಳಿ ನಮ್ಮ ಮಿತ್ರರಿಗೂ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಮುಳಬಾಗಿಲ ಸಮಸ್ತ ನಾಗರಿಕರು ನಮ್ಮ ಬೆನ್ನಿಂದ ಇದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಲಿ ಅಂತೇಳಿ ತಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸಿ, ನಾವು ಈ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ಸಿಗಾಗಿ ಶ್ರೀ ಆಂಜನೇಯ ಸ್ವಾಮಿ, ಕೊರಟಮಲೆ ಗಣಪತಿಯನ್ನು ಸಹ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿ ಆದಿನಾರಾಯಣ್ ಸರ್ ಅವ್ರಿಗೆ ವಂದನೆಗಳನ್ನ ತಿಳಿಸ್ತಾ, ಮತ್ತೆ ಎಲ್ಲ ನಾ ಸನ್ಮಿತ್ರರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ ರಜನ್ ಆದಿನಾಡವ್ರಿಗೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ನಿವೃತ್ತ ನೌಕರರು ಎಲ್ಲ ನಮ್ಮ ಗುರುಗಳು, ಹಿರಿಯರು, ಎಲ್ಲ ದೊಡ್ಡವರು ಅವರೇ ಆದಂತ ಒಂದು ಸರ್ಕಾರದಲ್ಲಿ ಅವ್ರಿಗೆ ಸಿಗತ್ತ ಸವಲತ್ತುಗಳಿಗಾಗಿ ಅವರು ಸರಿಯಾದ ಸಮಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬುದ್ಧಿವಂತರೆಲ್ಲ ಬೇರೆ ಟೈಮಲ್ಲಿ ಇವ್ರು ಮುಷ್ಕರ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಇವಾಗ ಬೆಳಗಾಂನಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನ ನಡೀತಾ ಇದೆ. ಈ ಸಮಯದಲ್ಲಿ ಅವರು ಸರ್ಕಾರದ ಗಮನ ಸೆಳೆದ್ರೆ ಈಗ 100% ಇವಾಗ ಅವ್ರ ಸಮಸ್ಯೆಗಳಿಗೆ ಒಂದು ಸಾಲ್ವ್ ಆಗತ್ತೆ. ಇವಾಗ ಈ ಟೈಮಲ್ಲಿ, ಇಂಥ ಟೈಮಲ್ಲಿ ಹೋಗ್ಬೇಕು, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರಸ್ಕೋಬೇಕು ಅಂತ ಹೇಳಿ ಅವರು ನಮ್ಮ ನಾಯಕರಾದಂತ ನಮ್ಮ ಆಜ್ಞಾಣ ಅವರ ಸಹಕಾರ ಬೇಕು ಅಂತ ಹೇಳಿದ್ರು. ನಾವು ನಮ್ಮ ಮುಷ್ಕರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ ಸಹಕಾರ ಇರ್ಬೇಕು ಅಂತ ಹೇಳಿದ್ರು. ಎಲ್ಲರೂ ಅವರು ನಮ್ಮ ಆಜ್ಞಾಣ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಹಕಾರ ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಇರ್ತೀವಿ. ಅವರು ಈ ಒಂದು ಪ್ರಯಾಣ ಸುಖಕರವಾಗಿ ಶುಭವಾಗಿ ಬರಲಿ. ಇವ್ರ ಬೇಡಿಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ತಂದು ಸರ್ಕಾರ 100% ಈ ಅಧಿವೇಶನದ ಒಳಗಡೆ ಇವ್ರ ಬೇಡಿಕೆಗಳು ಈಡೇರಿಸುತ್ತೆ ಅಂತ ಒಂದು ಭರವಸೆ ನಮ್ಗಿದೆ. ನಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡ್ಲಿ. ಎಲ್ಲ ನಿಮ್ಮ ಒಂದು, ಯಾಕಂದ್ರೆ ನೀವೇನು ಪಾಪ ರಿಟೈರ್ಡ್ ಎಂಪ್ಲಾಯೀಸ್ ಆಗಿ ನೀವು ಅನ್ಯಾಯವಾಗಿ ಹೋಗ್ತಾ ಇರುವಂತ ಒಂದು ಬೇಡಿಕೆ ಅಲ್ಲ, ನ್ಯಾಯಯುತವಾಗಿರುವಂತ ಒಂದು ಬೇಡಿಕೆ. ಆ ಬೇಡಿಕೆಯನ್ನು ಈಡೇರಿಸುವಂತ ಜವಾಬ್ದಾರಿ ಸರ್ಕಾರಕ್ಕೆ ಇದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಕ್ಷೇಮವಾಗಿ ಲಾಭವಾಗಿ ಬರ್ಲಿ ಅಂತ ಈ ಸಮಯದಲ್ಲಿ ಶುಭ ಹಾರೈಸ್ತೀನಿ. ಮುಳಬಾಗಿಲು ತಾಲೂಕಿನ ನಿವೃತ್ತ ನೌಕರರಾದಂತಹ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬೆಳಗಾವಿ ಅಧಿವೇಶನಕ್ಕೆ ತಾವೆಲ್ಲರೂ ಕೂಡ ಇವತ್ತಿನ ದಿನ ಮುಳಬಾಗಿಲು ತಾಲೂಕಿನಿಂದ ಪ್ರಯಾಣ ಮಾಡ್ತಾ ಇದ್ದೀರಿ. ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನವನ್ನು ಸೆಳೆಯಲು ಮತ್ತೆ ಇದು ಸೂಕ್ತವಾದ ಸಮಯ.
ಯಾಕಂತಂದ್ರೆ ಎಲ್ಲಾ ಮಂತ್ರಿಗಳು ಅಲ್ಲೇ ಸಿಗ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಸ್ವಾತಂತ್ರ್ಯ ಹೋರಾಟಗಾರರ ವೇದಿಕೆಯಲ್ಲಿ ಅಲ್ಲೇ ಧರಣಿ ಸತ್ಯಾಗ್ರಹ ಮಾಡಿಕೊಂಡು ಪಾಪ ಬಿಸಿಲು ಚಳಿ ಅನ್ನೋದೇ ಇರ್ತಾರೆ ಸತ್ಯಾಗ್ರಹ ಮಾಡ್ಕೊಂಡು. ಆದ್ರೆ ಇದು ಅಂತಹ ಸಮಯ ಅಲ್ಲ. ಇವತ್ತಿನ ದಿನ ನೀವು ಹೋಗತಕ್ಕಂತ ವಿಷಯ ಬಹಳ ಸೂಕ್ಷ್ಮವಾಗಿರ್ತದೆ. ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ತಮ್ಗೆಲ್ರಿಗೂ ಕೂಡ ಶುಭ ಹಾರೈಸ್ತೇನೆ. ಸಹಾಯ ಮಾಡಿದಂತಹ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಆದ್ನಾಳ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಿನ ಸರ್ಕಾರ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಬೆಳಗಾವಿ ಅಧಿವೇಶನಕ್ಕೆ ನೌಕರ ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ. ಅವರು ಬೇಡಿಕೆಗಳು ಈಡೇರಲಿ. ಅದೇ ರೀತಿಯಾಗಿ ನಮ್ಮ ಜನಾರ್ದನ್ ಅವರ ಎಲ್ಲ ಟೀಮ್ ಬಂದು ನಮ್ಮ ಮುಖಂಡರು ಚರ್ಚೆ ಮಾಡಿ ಆದಿನಾಡ್ ಅವ್ರಿಗೆ ಈ ತರ ಹೋಗ್ತಾ ಇದ್ವಿ, ನಮ್ಗೆ ಬಸ್ ವ್ಯವಸ್ಥೆ ಮಾಡ್ಕೊಂಡು ಕೇಳಿದಾಗ ನಮ್ಮ ಆದಿನಾಡ್ ಅವರು ಪಾಪ ಹಿಂದೆ ಮುಂದೆ ನೋಡದೆ ಆಯ್ತು ನಮ್ಮ ಸರ್ಕಾರ ನಿಮ್ಗೆ ಇರತ್ತೆ ಅಂತ ಹೇಳಿ ಉಚಿತ ಬಸ್ ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಹಕಾರ ಇರ್ಬೇಕಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ನಾನು ಎರಡು ಮಾತು ಹೇಳಿ ನಿಮ್ಗೆ ವಂದಿಸ್ತಾ ಇದ್ದೀನಿ.